ಒಂದು ಸೇರಷ್ಟು ಬೆಣ್ಣೆ ಬಂದಿದೆ. ಇಷ್ಟು ಬೆಣ್ಣೆಗೆ ಅರ್ಧ ಲೀಟ್ರಷ್ಟು ತುಪ್ಪ ಬಂದಿದೆ. ಮೆಂತ್ಯ ಜೀರಿಗೆ ಎಲ್ಲ ಹಾಕಿರೋದಕ್ಕೆ ಘಮ ಘಮ ಅಂತಿದೆ. ಮೊದಲನೇದಾಗಿ ಕೆನೆನ ಯಾವ ಥರ ತೆಗೆದಿಟ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ನಾನಿಲ್ಲಿ ಒಂದು 4-5 ದಿನದಿಂದ ಕೆನೆನ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಕೆನೆ ಇದೆ ಅಂತ. ಅರ್ಧ ಲೀಟ್ರ್ ಹಾಲಲ್ಲಿ ಇಷ್ಟೊಂದು ಕೆನೆನ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗಲೂ ಅಷ್ಟೇ ನೋಡ್ತಾ ಇರ್ಬೋದು ಇಲ್ಲಿ ಕೆನೆ ದಪ್ಪವಾಗಿ ಬಂದಿದೆ ಕಾದಿರೋ ಹಾಲಲ್ಲಿ. ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಮತ್ತು ಕಾಯಿಸ್ಬಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ಆಫ್ ಮಾಡಿಬಿಟ್ಟು ಮತ್ತೆ ಕಾಯಿಸಿ, ಆವಾಗ ಕೆನೆ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಫ್ರಿಜ್ಜಲ್ಲಿಟ್ಟರೆ ಕೆನೆ ಇನ್ನೂ ದಟ್ಟವಾಗಿ ಅಂದರೆ ದಪ್ಪಾಗಿ ಮಂದಾಗಿರುತ್ತೆ. ಆ ಕೆನೆನ ತೆಗೆದ್ಬಿಟ್ಟು ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ. ಒಂದು 15 ದಿವಸ ತನಕನೂ ಇಟ್ಕೊಂಡ್ರು 20 ದಿವಸ ತನಕ ಇಟ್ಕೊಂಡ್ರು ಕೆನೆ ಹಾಳಾಗಲ್ಲ. ನಾವು ಮೊಸರು ಮಾಡಬೇಕಾದ್ರೆ ನಾವು ಕಡ್ಕೊಳ್ಳೋದು ಬೆಣ್ಣೆ ಮಾಡ್ಕೋಬೇಕು ಅಂದಾಗ ಇದನ್ನು 1 ಅವರ್ ಮುಂಚೆ ಆಚೆಗೆ ಎತ್ತಿಟ್ಬಿಟ್ಟು ಆಮೇಲೆ ಎಪ್ಪಾಕಿ ಅದನ್ನು ಮೊಸರು ಅಥವಾ ಮಜ್ಜಿಗೆ ನೀರು ಏನಾದರೂ ಹಾಕಿ ಎಪ್ಪಾಕ್ಬಿಟ್ಟು ಮೊಸರಾಗಿರುತ್ತೆ. ಒಂದು 3-4 ಅವರ್ ಬಿಟ್ಟರೆ ಸಾಕು. ಕೆನೆ ಆಗಿರೋದ್ರಿಂದ ಮೊಸರಾಗಿರುತ್ತೆ. ಅದನ್ನು ಈ ಥರ ಡಬ್ಬದಲ್ಲಿ ಹಾಕ್ಕೊಂಡು ನೀವು ಮಜ್ಜಿಗೆ ಅಥವಾ ಬೆಣ್ಣೆನ ತೊಗೋಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಇದೊಂದು ಡಬ್ಬ ಇಟ್ಕೊಂಡು ಯಾವ ಥರ ನಾನು ಬೆಣ್ಣೆನ ಮನೆಯಲ್ಲೇ ಮಾಡ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ನೋಡಿ, ನಾನು ಈ ಬಾಟಲ್ಗೆ ಮೊಸರು ಹಾಕ್ಕೊಂಡು ನೀರು ಸೇರಿಸ್ಕೊಂಡಿದ್ದೀನಿ. ಅರ್ಧ ಮೊಸರಿಗೆ 1/4 ಭಾಗದಷ್ಟು ನೀರು ಸೇರಿಸ್ಕೊಂಡು ಈ ಬಾಟಲಲ್ಲಿ ಹಾಕ್ಕೊಂಡು ಈ ಥರ ಅಳ್ಳಾಡಿಸ್ಕೋಬೇಕು. ನೋಡಿ, ಈ ಥರ ಇವಾಗ ಬೆಣ್ಣೆ ಬಂದಿದೆ. ಇದು ಬರೀ ಕೆನೆ ಅಲ್ವಾ, ಅದಕ್ಕೆ ಜಸ್ಟ್ ಒಂದು 5 ಸಲ ಹಿಂಗೆ ಶೇಕ್ ಮಾಡಿದರೆ ಬೆಣ್ಣೆ ಬಂದುಬಿಡುತ್ತೆ. ನೋಡಿ ಎಷ್ಟು ಬೆಣ್ಣೆ ಬಂದಿದೆ. ನಾನು ಇವತ್ತಿಲ್ಲಿ ಮಾಡ್ಕೊಳ್ತಾ ಇರೋ ಬೆಣ್ಣೆ ಬಂದು ನಾನು ಮನೆಯಲ್ಲೇ ಕೆನೆನ ಒಂದು 10 ದಿನದಿಂದ ಕೆನೆನ ಎತ್ತಿಟ್ಕೊಂಡಿದ್ದೆ. ಆ ಕೆನೆದು ಬೆಣ್ಣೆ ಇವಾಗ ಇಲ್ಲಿ ತೋರಿಸ್ತಾ ಇರೋದು. ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ. ಡೈಲಿ ಅರ್ಧ ಲೀಟ್ರ್ ಹಾಲ್ದು ಕೆನೆನ ಎತ್ತಿಟ್ಕೊಂಡಿರ್ತೀನಿ. ಆ ಕೆನೆಯಿಂದ ಇಷ್ಟೊಂದು ಬೆಣ್ಣೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಬಟ್ ನನಗದು ಉಂಡೆ ಕಟ್ಟೋಕ್ಕೂ ಕಷ್ಟ ಆಗ್ತದೆ, ಅಷ್ಟು ತೋರಿಸೋದಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೀವು ಕೂಡ ಇದೇ ಥರ ಮನೆಯಲ್ಲಿ ಮಾಡ್ಕೋಬೋದು. ಹಾಲನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಅದ್ರದ್ದು ಕೆನೆ ಮಂದಾಗಿ ಬಂದಿರುತ್ತೆ, ದಪ್ಪಾಗಿ. ಅದನ್ನು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡ್ರೆ ಸಾಕು. ನೋಡಿ, ಇವಾಗ ನನಗೆ ಇಲ್ಲಿ 3/4 ಸೇರಿಂದ 1 ಸೇರಷ್ಟು ಬೆಣ್ಣೆ ಬಂದೈತೆ 10 ದಿನದ ಹಾಲಿಗೆ. ಅದು ಅರ್ಧ ಲೀಟ್ರು. ನೀವು ನಂದಿನಿ ಹಾಲಾದರೂ ತೊಗೊಂಡು ಬನ್ನಿ, ಇಲ್ಲ ಡೈರಿ ಹಾಲಾದರೂ ತೊಗೊಳ್ಳಿ. ಈ ಥರ ಬೆಣ್ಣೆ ಮಾಡ್ಕೋಬೋದು ಮನೆಯಲ್ಲೇ. ಅದು ಬೆಂಗಳೂರಲ್ಲಿ ಈ ಥರ ಆರ್ಗಾನಿಕ್ ಬೆಣ್ಣೆನ ನಾವೇ ತಯಾರು ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಎಷ್ಟೊಂದು ಇಲ್ಲಿ ನಾವು 1,000 ರೂಪಾಯಿ ಕೊಟ್ಟರು ಈ ಥರ ಬೆಣ್ಣೆ ಸಿಗೋಲ್ಲ. ಅದಕ್ಕಿಂತ ಮುಂಚೆ ನಾನು ಇವಾಗ ಒಂದು 10 ದಿನದ ಹಿಂದೆ ಬೆಣ್ಣೆ ಮಾಡ್ಕೊಂಡಿದ್ನಲ್ಲ, ಅದು ಕೂಡ ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಹೆಚ್ಚು ಕಮ್ಮಿ ನನಗೆ 2 ದಿನದ ಬೆಣ್ಣೆ ಅಂದರೆ 20 ದಿವಸಕ್ಕೆ ಈ ಬಾಕ್ಸ್ ತುಂಬ ಬೆಣ್ಣೆ ಆಗಿದೆ. 20 ದಿವಸಕ್ಕೆ 10 ಲೀಟ್ರ್ ಹಾಲು, ಡೈಲಿ ಅರ್ಧ ಲೀಟ್ರ್ ಹಾಲು. ನೋಡ್ತಾ ಇರ್ಬೋದು ಇವಾಗಲದು ಬೆಣ್ಣೆ ಫ್ರೆಶ್ ಆಗಿದೆ. ಆವಾಗ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ಅದು ಗಟ್ಟಿಯಾಗಿದೆ. ಇವಾಗ ಅದನ್ನು ನಾನು ತುಪ್ಪ ಕಾಯಿಸ್ಕೊಳ್ತೀನಿ. ನೀವು ನಿಮ್ಮ ಮನೇಲಿ ಮಕ್ಕಳಿದ್ರೆ ಅಂತೂ ಈ ಥರ ಬೆಣ್ಣೆ ಮಾಡಿಕೊಡಿ. ಔಟ್ಸೈಡ್ ತರೋದು ತುಂಬಾ ಕಳಪೆ ಆಗಿರುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ನಮಗಂತೂ ಇಷ್ಟ ಆಗಲ್ಲ. ಅದಕ್ಕೆ ಏನೇನು ಮಿಕ್ಸ್ ಮಾಡಿರ್ತಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಅದ್ರ ಬದಲು ನಾವೇ ಮನೆಯಲ್ಲಿ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ತಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ. ನೋಡಿ, ಈ ಥರ ನಾನಿವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಅದರಲ್ಲಿ ಮಜ್ಜಿಗೆ ಅಥವಾ ನೀರು ಏನಾದರೂ ಇದ್ದರೆ ಬೆಣ್ಣೆಯಲ್ಲಿ ಅದು ಫುಲ್ಲು ನೀರನ್ನ ಈ ಥರ ಸೋರಿಸ್ಕೊಬಿಟ್ಟು ಪಾತ್ರೆಗೆ ಹಾಕಿಟ್ಕೊಂಡು, ನೋಡಿ ಇಷ್ಟು ಬೆಣ್ಣೆ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ, ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೆಣ್ಣೆ ಮಾತ್ರ. ನಾವೇ ಕ್ಲೀನಾಗಿ ನೀಟಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಆಚೆಯಿಂದ ತೊಗೊಂಡು ಬರೋದು ಅಷ್ಟು ಕ್ಲೀನಾಗೂ ಇರಲ್ಲ, ಚೆನ್ನಾಗೂ ಇರಲ್ಲ, ಕ್ವಾಲಿಟಿನೂ ಚೆನ್ನಾಗಿರಲ್ಲ ಬೆಣ್ಣೆದು. ಈ ಥರ ಆರ್ಗಾನಿಕ್ ಸಿಗಲ್ಲ. ಇವಾಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಬೆಣ್ಣೆ ಹಾಕ್ಕೊಂಡಿದ್ನೆಲ್ಲ ಪಾತ್ರೆ ಅದನ್ನು ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅದು ಕಾಯ್ತಾ ಇರಲಿ ಈ ಕಡೆ. ಹಾಗೆ ನಾನು ಆ ಕಡೆ ಅಡುಗೆ ಮಾಡ್ಕೊಳ್ಳೋದಕ್ಕೂ ಇಟ್ಕೊಳ್ತೀನಿ. ಇವಾಗ ಇದನ್ನು ಚೆನ್ನಾಗಿ ನಾವು ಕಾಯಿಸಬೇಕು. ನಾನು ಅರಿಶಿನ ಪುಡಿ ಹಾಕಿದ್ದೀನಿ, ಅದು ಸ್ವಲ್ಪ ಕುದಿ ಬರ್ತಾಯಿತ್ತು, ಅದಕ್ಕೆ ಯೆಲ್ಲೋ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಮೆಂತ್ಯಕಾಳು ಒಂದು 10 ಮೆಂತ್ಯಕಾಳು ಸೇರಿಸಿದ್ದೀನಿ. ಒಂದು ಪಿಂಚಷ್ಟು ಜೀರಾ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ, ಜೀರಿಗೆ ಪುಡಿನ. ಅದು ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ, ತುಪ್ಪ ಘಮ ಘಮ ಅಂತಿರುತ್ತೆ. ಆ ಜೀರಿಗೆ ಪೌಡ್ರು ಮತ್ತು ಮೆಂತ್ಯಕಾಳನ್ನ ಹಾಕೋದ್ರಿಂದ ಎಷ್ಟು
ಎಷ್ಟು ಘಮ ಘಮ ಅಂತಿರುತ್ತೆ ಗೊತ್ತಾ, ಹಾಗೆ ತಿನ್ನಬೇಕು ಅನಿಸುತ್ತೆ, ಮನೆಯೆಲ್ಲ ಗಮ್ಮಂತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೇಕು ಅಂದರೆ ನೀವು ಒಂದು 4 ಕಾಳು ಮೆಣಸನ್ನು ಕೂಡ ಹಾಕೋಬೋದು ಇದರೊಳಗಡೆ, ಇಲ್ಲ ಪುಡಿ ಕೂಡ ಮಾಡಿ ಹಾಕೋಬೋದು, ಕಾಳು ಮೆಣಸು ಪುಡಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದು. ಅದರಲ್ಲಿ ತದ್ವಿತ್ ಬಂದ್ಬಿಟ್ಟು, ಅಮ್ಮ ಇದೇನು ಘಮ ಘಮ ಅಂತ ಇದೆ, ಮನೆಯೆಲ್ಲ ಘಮ ಘಮ ಅಂತ ಇದೆ ಕಣಮ್ಮ ಅಂದ್ಬಿಟ್ಟು ಬಂದು, ಇದೇನಮ್ಮ ಇದು, ಆ ಕಡೆದೇನಮ್ಮ ಅಂತ ಎರಡೂ ಕೆತ್ಕಿ ನೋಡ್ತಾ ಇದ್ದಾನೆ. ತುಪ್ಪ ಇವಾಗ ನೋಡ್ತಾ ಇರ್ಬೋದು, ಇವಾಗ ತುಪ್ಪ ಥರ ಕಾಣ್ತಾ ಇದೆ, ಸ್ವಲ್ಪ ತಕ್ಕ ಮಟ್ಟಿಗೆ ಬಂತು, ಯೆಲ್ಲೋ ಕಲರ್ ಕಾಣ್ತಾ ಇದೆ. ಇವಾಗ ಯೆಲ್ಲೋ ಪೌಡ್ರ್ ಹಾಕಿದ್ನಲ್ಲ, ಅದಕ್ಕೆ ವೈಟ್ ಹೋಗಿ ಯೆಲ್ಲೋ ಕಲರ್ ಆಗಿದೆ. ಆ ಕಡೆ ನಾನು ಹಾಗೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಕೂಡ ಪ್ರಿಪೇರ್ ಮಾಡಿಕೊಂಡೆ. ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಲ್ವ ಬೆಣ್ಣೆ ಮತ್ತು ಬರೀ ಕೆನೆಯದಲ್ವ ಇದು, ಅದಕ್ಕೆ ಸ್ವಲ್ಪ ಇದು ಟೈಮ್ ತೊಗೊಳುತ್ತೆ. ತುಪ್ಪ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು. ನಾವು ಪೇಷನ್ಸಿಂದ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಉರಿನ ಅದು ಉಕ್ಕಿ ಬರ್ತಾ ಇರುತ್ತಲ್ಲ, ಆವಾಗ ನಾನು ಫುಲ್ಲು ಕಡಿಮೆ ಊರಿನಲ್ಲಿ ಇಟ್ಟು ತುಪ್ಪನ ಕಾಯಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಕೊನೆ ಕೂಡ ತೊಗೊಂಡು ಬನ್ನಿ ಅಂತ ಹೇಳಿದೆ, ತೊಗೊಂಡು ಬಂದಿದ್ದರು, ಫ್ರೆಶ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಆ ಅರಿಶಿನ ಕೊನೆನ ನಾನು ತುರಿದ್ಬಿಟ್ಟು ನೀರಲ್ಲಿ ಬೆಳಗ್ಗೆ ಟೈಮು ಖಾಲಿ ಹೊಟ್ಟೆನಲ್ಲಿ ಅದರೊಳಗಡೆಗೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಅರಿಶಿನ ಕೊನೆನ ತುರಿದ್ಬಿಟ್ಟು ಹಾಕ್ಕೊಂಡು ಕುದಿಸ್ಕೊಂಡು ಕುಡಿತೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಿಮಗೂ ಕೂಡ ಅರಿಶಿನ ಕೊನೆ ಸಿಕ್ಕಿದರೆ, ಹಸಿ ಅರಿಶಿನದ ಕೊನೆ, ಆ ಥರ ಮಾಡಿ ನೋಡಿ. ಇವಾಗ ತುಪ್ಪದ್ದು ಕ್ರಮ ಕಾಣ್ತಾ ಇದೆ. ಇದೆಲ್ಲ ಮಡ್ಡಿ ಬರ್ತಾ ಇದೆ, ಮಡ್ಡಿ ಅಂತ ಹೇಳ್ತೀವಿ ನಾವು, ವೈಟಿಗೆ ಈ ಥರ ಬರುತ್ತಲ್ಲ ಅದಕ್ಕೆ ಮಡ್ಡಿ. ಜಾಸ್ತಿ ಮಡ್ಡಿ ಬರುತ್ತೆ ಫ್ರಿಜ್ಜಲ್ಲಿ ಬೆಣ್ಣೆನ ಇಟ್ಟಿರ್ತೀವಲ್ಲ, ಅದರಿಂದ. ಅದೇ ನಾವು ಫ್ರೆಶ್ಶಾಗಿ ಊರಲ್ಲಿ ಯಾವಾಗ ಕಟ್ತು ಅವಾಗ ಬೆಣ್ಣೆ ಮಾಡ್ತಾರೆ ನಮ್ಮಮ್ಮ, ಅದು ತುಂಬಾ ಚೆನ್ನಾಗಿರುತ್ತೆ. ಇಷ್ಟೊಂದು ಮಡ್ಡಿ ಏನು ಬರಲ್ಲ ನೋಡಿ. ಇವಾಗ ಫುಲ್ ಕರಗ್ತು ತುಪ್ಪ, ಸ್ವಲ್ಪ ಅಷ್ಟೇ, ಅದರಲ್ಲಿ ಕೆನೆ ಥರ ಗಟ್ಟಿಯಾಗಿ ಪನ್ನೀರ್ ಥರ ಕಾಣ್ತಿದೆ ಅದು, ಅದಕ್ಕೆ ಮಡ್ಡಿ ಅಂತ ಹೇಳ್ತೀವಿ ನಾವು. ನೀವೇನಂತ ಹೇಳ್ತೀರಾ ಕಮೆಂಟಲ್ಲಿ ತಿಳಿಸಿ. ನಾನು ಸ್ವಲ್ಪ ಈ ಥರ ತಳ ಹಿಡಿತೆ ಅಂದ್ಬಿಟ್ಟು ಈ ಥರ ಕೆದಕ್ತಾ ಇದ್ದೀನಿ, ಅವಾಗವಾಗ ತಿರುಗಿಸ್ಕೊಳ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಮಕ್ಕಳಿಗೆಲ್ಲ ಮನೆಯಲ್ಲೇ ಈ ಥರ ಮಾಡ್ಕೊಡ್ಬೋದು. ಬೆಣ್ಣೆನೂ ಅಷ್ಟೇ ಆಚೆನ ತರೋದೇ ಬೇಕಾಗಿಲ್ಲ, ಜಸ್ಟ್ ಕೆನೆಯಿಂದ ನಾವು ಎತ್ತಿಟ್ಕೊಂಡ್ರೆ ಸಾಕು, ಮನೆಯಲ್ಲೇ ಬೆಣ್ಣೆ ಮಾಡ್ಕೋಬೋದು. ಪನ್ನೀರ್ ಮಾಡೋದಕ್ಕೆ, ಸ್ವೀಟ್ ಕಾರ್ನ್ ಮಾಡೋದಕ್ಕೆ, ಮಕ್ಕಳಿಗೆ ಎಲ್ಲ ಬೇಕು ಅಂದರೆ ನೀವು 3-4 ದಿನಕ್ಕೂ ಮಾಡ್ಕೋಬೋದು. ಒಂದು 1/4 kg ಬೆಣ್ಣೆ ಬರುತ್ತೆ ನೋಡಿ. ಇವಾಗ ತುಪ್ಪ ಬರ್ತಾ ಇದೆ ಚೆನ್ನಾಗಿ, ಅದು ಕೆಂಪು ಕಲರ್ ಬರಬೇಕು, ಕಮ್ಮಗೆ ಕಾಣಬೇಕು, ಆವಾಗ ಅದು ಬಂದಿದೆ ಅಂತ ಅರ್ಥ ನೋಡಿ. ಇವಾಗ ಫುಲ್ಲು ಮಡ್ಡಿ ಇತ್ತಲ್ಲ, ಅದು ರೋಸ್ಟ್ ಆಗ್ತಾ ಇದೆ, ಕೆಂಪು ಕಲರ್ ಕಾಣ್ತಾ ಇದೆ, ಪಾತ್ರೆಯಲ್ಲೇ ಗೊತ್ತಾಗ್ತಾ ಇದೆ. ಇನ್ನೊಂದು ಸ್ವಲ್ಪ ಬಂದರೆ, ಈ ಟೈಮಲ್ಲಿ ನಾವು ಮಿಸ್ ಮಾಡದೆ ನೋಡ್ಕೊಳ್ತಾ ಇರಬೇಕು. ಉರಿನ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು, ಸೀದೋಗಿಬಿಡುತ್ತೆ. ಕಪ್ಪಗಾಗಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ತುಪ್ಪ, ಯಾರೂ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ತುಪ್ಪನ ನೋಡ್ಕೊಳ್ತಾ ಇರಿ. ನಾನು ಇವಾಗ ತುಪ್ಪ ಬಂದಿದೆ, ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ನಾನು ಇದನ್ನು ಒಂದು ಸ್ಟ್ರೈನರ್ ತೊಗೊಂಡು ಒಂದು ಬಾಕ್ಸ್ಗೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ತಣ್ಣಗಾದ್ಮೇಲೆ ನೊರೆ ಎಲ್ಲ ಅದ್ರದ್ದು ಕಮ್ಮಿ ಆಗಿರುತ್ತಲ್ವಾ, ಈ ಥರ ಕಾಣುತ್ತೆ. ಕೆಂಪಗೆ ಕಾಣ್ತಾ ಇದೆ, ಕಮ್ಮಗೆ ಯೆಲ್ಲೋ ಕಲರ್ ಕಾಣ್ತಾ ಇದೆ. ಅರಿಶಿನ ಪುಡಿ, ಮೆಂತ್ಯ, ಜೀರಿಗೆ ಪೌಡ್ರೆಲ್ಲ ಹಾಕಿದ್ದೀನಲ್ಲ, ಅದಕ್ಕೆ ಕಲರ್ ಸ್ವಲ್ಪ ಈ ಥರ ಕಾಣುತ್ತೆ ನೋಡಿ. ಈ ಥರ ಸೋಸ್ಕೋಬೇಕು ಮೇಲ್ಗಡೆದು ಮಾತ್ರ, ತಳದಲ್ಲಿರೋದು ಬೇಡ. ಮಡ್ಡಿ ಅಂತೀವಲ್ಲ ಅದು ಘಮ ಘಮ ಅಂತಿದೆ. ಮನೆಯೆಲ್ಲ ಬಿಸಿ ಅನ್ನನ ಹಾಕೊಂಡು ತಿಂತಾಯಿದ್ರೆ ತುಪ್ಪಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇಲ್ಲ ಮೆಂತ್ಯ ಮುದ್ದೆಗೆ ಈ ತುಪ್ಪನ ಸೇರಿಸ್ಕೊಂಡು ತಿನ್ನೋದಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನನಗೆ ಇಲ್ಲಿ 1/2 ಲೀಟರ್ಗಿಂತನೂ ಸ್ವಲ್ಪ ಜಾಸ್ತಿ ತುಪ್ಪ ಬಂದಿದೆ. ಹೆಚ್ಚು ಕಮ್ಮಿ 2 ಸೇರು ಬೆಣ್ಣೆ ಬಂದಿತ್ತು. ಇದು 1 ಲೀಟರ್ ಬಾಕ್ಸು, ಇದಕ್ಕೆ 1/2 ಲೀಟ್ರಷ್ಟು ತುಪ್ಪ ಬಂದೈತಿ. ಇವಾಗ ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು. ಈ ಥರದ್ದೆಲ್ಲ ಹಾಕ್ಕೊಳ್ಳೋದು ಬೇಡ.
ಇವಾಗ ತುಪ್ಪನ ಪೂರ್ತಿಯಾಗಿ ಫಿಲ್ಟ್ರ್ ಮಾಡ್ಕೊಂಡಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಮ್ಗೆ. ಹಾಗೆ ಪಾತ್ರೆ ಕೂಡ ಅಷ್ಟೇ ಚೆನ್ನಾಗಾಗಿದೆ. ಇದಕ್ಕೆ ನೀರು ಹಾಕಿಟ್ರೆ ಈ ಪಾತ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಉಂದ್ಕೊಂಡಿರುತ್ತೆ. ಅದನ್ನು ನಾನು ಬೆಳಿಗ್ಗೆ ಸ್ಕ್ರಬ್ಬರ್ ಹಾಕಿ ಸೋಪ್ ಹಾಕಿ ತೊಳ್ಕೊತೀನಿ. ತುಪ್ಪ ನೋಡಿದ್ರೆ ಖುಷಿಯಾಗುತ್ತೆ. ನನಗೆ ಇದು 1 ತಿಂಗಳು ತನಕ ಆಗುತ್ತೆ. ಯಾಕೆಂದರೆ ಇಲ್ಲಿ 3/4 ಲೀಟ್ರಷ್ಟು ತುಪ್ಪ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಮನೆಯಲ್ಲಿ ಎಲ್ಲರೂ ತುಪ್ಪ ತಿಂತಾರೆ. ನನ್ನ ಮಗನಿಗಂತೂ ತುಂಬಾ ಇಷ್ಟ. ನಮ್ಮಮ್ಮ ಮಾಡಿಕೊಡುತ್ತೆ, ಬಟ್ ಅದು ಖಾಲಿಯಾಗಿದೆ. ಅದಕ್ಕೆ ನಾನು ಈ ಥರ ಬೆಣ್ಣೆನ ಮನೆಯಲ್ಲೇ ಕೂಡಿಟ್ಕೊಂಡು ಕೆನೆನ ಈ ಥರ ಬೆಣ್ಣೆ ಮಾಡ್ಕೊಂಡು ತುಪ್ಪ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಒಳ್ಳೆ ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಅಂದ್ಕೊಳ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಿಸ್ ಮಾಡದೆ ನನ್ನ ವಿಡಿಯೋಗೆ ಹೈಪ್ ಮಾಡಿ. ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.